ನೋಡಿ, ಇವತ್ತು ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರೋದು ಬಹಳ ಪ್ರಮುಖವಾದಂತ ವಿಚಾರ ಅಂತಂದ್ರೆ ಅದು ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆಯ ವಿಚಾರವಾಗಿ ಬಿಜೆಪಿ ಪಾಳ್ಯದಲ್ಲೇ ಪರ ವಿರೋಧಗಳು ಚರ್ಚೆ ಆಗ್ತಾ ಇದೆ. ಈ ನಡುವೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಿಪಬ್ಲಿಕನ್ಗೆ. ರಾಜ್ಯದ ಮಹಾಸ್ವಾರ್ಥಿ ಮಹಾಭ್ರಷ್ಟ ಯಡಿಯೂರಪ್ಪ ಬಿಎಸ್ವೈ ವಿರುದ್ಧ ಬಸವನಗೌಡ ಪಾಟೀಲ್ ಯತ್ನಾಳ್ ನಿಗಿ ಕೆಂಡ ಕಾರಿದ್ದಾರೆ. ಯಾವ ನಾಯಕರನ್ನೂ ಬೆಳೆಯಲು ಬಿಟ್ಟಿಲ್ಲ ಅವರು. ಫ್ಯಾಮಿಲಿ ಪಾಲಿಟಿಕ್ಸ್ ವಿರುದ್ಧ ನಮ್ಮ ಹೋರಾಟ ನಿಲ್ಲಲ್ಲ, ಕುಟುಂಬ ರಾಜಕಾರಣದ ವಿರುದ್ಧ ನಮ್ಮ ಹೋರಾಟ ನಿಲ್ಲಲ್ಲ ಅಂತ ಅವರು ರಿಪಬ್ಲಿಕನ್ಗೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಿಪಬ್ಲಿಕನ್ ನಿಮ್ಮ ಫಸ್ಟ್ ರಿಯಾಕ್ಷನ್ ಸರ್? ನನಗೇನು ಬಹಳ ಸಂತೋಷ ಇದೆ. ಜನರಿಗೆಲ್ಲ ಗುರ್ತಾಗ್ತಾ ಇದೆ. ರಾಜ್ಯದಲ್ಲಿ ಜನರ ಪ್ರತಿಕ್ರಿಯೆ ನೀವು ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಬರ್ತಾರೆ. ಅವರು ಎಲ್ಲವನ್ನು ಕೂಡ ಸ್ಪೋರ್ಟಿವ್ ಆಗಿ ತಗೋತಾರೆ, ಎಲ್ಲವನ್ನು ಕೂಡ ಜೋಶಲ್ಲಿ ತಗೋತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಯತ್ನಾಳ್ ಅವರ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ಕಳೆದ 4 ದಿನಗಳಿಂದ ರಾಜ್ಯದಲ್ಲಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಹೌದು, ನಿಜ 100% ಜನ ವಿಶ್ವಾಸ ಇದೆ. ಒಬ್ಬ ವ್ಯಕ್ತಿ ಹಿಂದೂ ಪರವಾಗಿ, ಉತ್ತರ ಕರ್ನಾಟಕದ ಅಭಿವೃದ್ಧಿ ಪರವಾಗಿ, ಅದರ ಜೊತೆಗೆ ಭ್ರಷ್ಟಾಚಾರ ಮುಕ್ತವಾದಂಥ ಒಂದು ವ್ಯವಸ್ಥೆಯ ಪರವಾಗಿದ್ದಂಥ ವ್ಯಕ್ತಿ, ಈ ವ್ಯಕ್ತಿ ಕರ್ನಾಟಕದ ಮುಖ್ಯಮಂತ್ರಿ ಆದರೆ ರಾಜ್ಯದಲ್ಲಿ ಒಂದು ಒಳ್ಳೆಯ ಸರ್ಕಾರ ಸಿಗ್ತೈತೆ ಅನ್ನೋದು ಜನರಲ್ಲಿ ಕಾಮನ್ ಮ್ಯಾನ್ ಹಾದಿಯಲ್ಲಿ ಹೋಗುವಂತ ಪಾಪ ಸಾಮಾನ್ಯ ಒಬ್ಬ ವ್ಯಕ್ತಿಗೂ ಗೊತ್ತಾಗಿದೆ. ಹೀಗಾಗಿ ಇಡೀ ರಾಜ್ಯ ತುಂಬಾ ಇವತ್ತು ಯತ್ನಾಳ್ ಬಗ್ಗೆ ಒಂದು ಅನುಕಂಪದ ಅಲೆ ಯಾಕೆ ಎದ್ದಿದೆ ಅಂದ್ರೆ, ನಾ ಏನು ದುಡ್ಡು ಕೊಟ್ಟು ಜನಗಳು ಇದು ಮಾಡ್ತಾ ಇಲ್ಲ, ಶಕ್ತಿ ಪ್ರದರ್ಶನ ಮಾಡಿಲ್ಲ, ಎಲ್ಲಿನೂ ಯಾರಿಗೂ ನನ್ನ ಸಲುವಾಗಿ ಹೋರಾಟ ಮಾಡ್ರಿ ಅಂತ ಹೇಳಿಲ್ಲ. ನಾ ಮೌನ ಇದ್ರೂ ಸಹ ಇವತ್ತು ರಾಜ್ಯದ ಜನತೆ, ಸಾಮಾನ್ಯ ಕಾರ್ಯಕರ್ತರು ಪಕ್ಷಾತೀತವಾಗಿ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಇದೇ ಒಂದು ಸಂಕೇತ. ಯಡಿಯೂರಪ್ಪ ವಿಜೇಂದ್ರ ತಿಳ್ಕೋಬೇಕು, ಯತ್ನಾಳ್ ಮುಗಿಸ್ಲಿಕ್ಕೆ ನೀವೇನಾದರೂ ಕುತಂತ್ರ ಯಾವ್ದಾದ್ರು ಹಲ್ಕ ಕೆಲಸ ಮಾಡಿದ್ರೆ ಅದಕ್ಕೆ ಉತ್ತರ ಕೊಡುವಂಥದ್ದು ನಮ್ಮ ಬಲ್ಲಿದೆ, ಅದನ್ನ ನಾವು ಕೊಡಬೇಕಾಗ್ತದೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಮುಂದೆ ಪೈಪೋಟಿ ಆಗತ್ತೆ ಅನ್ನೋ ಕಾರಣಕ್ಕೆ ಯತ್ನಾಳ್ ಅವರ ಪಕ್ಷದಿಂದ ಉಚ್ಚಾಟನೆ. ಇದು ಮೊದಲಿನ ಹಿಡಿದು ಯಡಿಯೂರಪ್ಪ ಯಾರ್ಯಾರು ಮುಖ್ಯಮಂತ್ರಿ ಸ್ಥಾನಕ್ಕೆ ಬರಬಾರ್ದತ್ತ ಶಿವಪ್ಪನವರು, ಬಸವರಾಜ ಪಾಟೀಲ್ ಸೇಡಂ ಅವರು, ಅಲ್ಲಿದಿಂದ ನಮ್ಮ ಮಲ್ಲಿಕಾರ್ಜುನಯ್ಯನವರು, ಎಷ್ಟು ಮಂದಿನ ಲಿಂಗಾಯತನ ತಿಳ್ಕೊತ ಬಂದಿದ್ದಾರೆ. ಜಗದೀಶ್ ಶೆಟ್ಟರ್ಗೂ ಸರಿಯಾಗಿ ಅಧಿಕಾರ ಮಾಡ್ಲಿಕ್ಕೆ ಬಿಡಲಿಲ್ಲ. ಈ ರೀತಿ ನಮ್ಮ ಸಮುದಾಯದವ್ರನ್ನ ಯಾರು ಆಗಬಾರ್ದು, ತನ್ನ ಮಗನೇ ಆಗಬೇಕು, ಅವನ ಮಗನ ನಂತರ ಅವನ ಮೊಮ್ಮಗ ಆಗಬೇಕು ಅನ್ನೋಂಥ ಕಲ್ಪನೆಯಲ್ಲಿರುವಂತ ಮಹಾಸ್ವಾರ್ಥಿ, ರಾಜ್ಯದ ಮಹಾಭ್ರಷ್ಟ ವ್ಯಕ್ತಿ ಯಡಿಯೂರಪ್ಪ. ನೋಡಿ, ಇವತ್ತು ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರೋದು ಬಹಳ ಪ್ರಮುಖವಾದಂತ ವಿಚಾರ ಅಂತಂದ್ರೆ ಅದು ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆಯ ವಿಚಾರವಾಗಿ ಬಿಜೆಪಿ ಪಾಳ್ಯದಲ್ಲೇ ಪರ ವಿರೋಧಗಳು ಚರ್ಚೆ ಆಗ್ತಾ ಇದೆ. ಈ ನಡುವೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಿಪಬ್ಲಿಕನ್ಗೆ. ರಾಜ್ಯದ ಮಹಾಸ್ವಾರ್ಥಿ ಮಹಾಭ್ರಷ್ಟ ಯಡಿಯೂರಪ್ಪ ಬಿಎಸ್ವೈ ವಿರುದ್ಧ ಬಸವನಗೌಡ ಪಾಟೀಲ್ ಯತ್ನಾಳ್ ನಿಗಿ ಕೆಂಡ ಕಾರಿದ್ದಾರೆ. ಯಾವ ನಾಯಕರನ್ನೂ ಬೆಳೆಯಲು ಬಿಟ್ಟಿಲ್ಲ ಅವರು. ಫ್ಯಾಮಿಲಿ ಪಾಲಿಟಿಕ್ಸ್ ವಿರುದ್ಧ ನಮ್ಮ ಹೋರಾಟ ನಿಲ್ಲಲ್ಲ, ಕುಟುಂಬ ರಾಜಕಾರಣದ ವಿರುದ್ಧ ನಮ್ಮ ಹೋರಾಟ ನಿಲ್ಲಲ್ಲ ಅಂತ ಅವರು ರಿಪಬ್ಲಿಕನ್ಗೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಿಪಬ್ಲಿಕನ್ ನಿಮ್ಮ ಫಸ್ಟ್ ರಿಯಾಕ್ಷನ್ ಸರ್? ನನಗೇನು ಬಹಳ ಸಂತೋಷ ಇದೆ. ಜನರಿಗೆಲ್ಲ ಗುರ್ತಾಗ್ತಾ ಇದೆ. ರಾಜ್ಯದಲ್ಲಿ ಜನರ ಪ್ರತಿಕ್ರಿಯೆ ನೀವು ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಬರ್ತಾರೆ. ಅವರು ಎಲ್ಲವನ್ನು ಕೂಡ ಸ್ಪೋರ್ಟಿವ್ ಆಗಿ ತಗೋತಾರೆ, ಎಲ್ಲವನ್ನು ಕೂಡ ಜೋಶಲ್ಲಿ ತಗೋತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಯತ್ನಾಳ್ ಅವರ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ಕಳೆದ 4 ದಿನಗಳಿಂದ ರಾಜ್ಯದಲ್ಲಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಹೌದು, ನಿಜ 100% ಜನ ವಿಶ್ವಾಸ ಇದೆ. ಒಬ್ಬ ವ್ಯಕ್ತಿ ಹಿಂದೂ ಪರವಾಗಿ, ಉತ್ತರ ಕರ್ನಾಟಕದ ಅಭಿವೃದ್ಧಿ ಪರವಾಗಿ, ಅದರ ಜೊತೆಗೆ ಭ್ರಷ್ಟಾಚಾರ ಮುಕ್ತವಾದಂಥ ಒಂದು ವ್ಯವಸ್ಥೆಯ ಪರವಾಗಿದ್ದಂಥ ವ್ಯಕ್ತಿ, ಈ ವ್ಯಕ್ತಿ ಕರ್ನಾಟಕದ ಮುಖ್ಯಮಂತ್ರಿ ಆದರೆ ರಾಜ್ಯದಲ್ಲಿ ಒಂದು ಒಳ್ಳೆಯ ಸರ್ಕಾರ ಸಿಗ್ತೈತೆ ಅನ್ನೋದು ಜನರಲ್ಲಿ ಕಾಮನ್ ಮ್ಯಾನ್ ಹಾದಿಯಲ್ಲಿ ಹೋಗುವಂತ ಪಾಪ ಸಾಮಾನ್ಯ ಒಬ್ಬ ವ್ಯಕ್ತಿಗೂ ಗೊತ್ತಾಗಿದೆ. ಹೀಗಾಗಿ ಇಡೀ ರಾಜ್ಯ ತುಂಬಾ ಇವತ್ತು ಯತ್ನಾಳ್ ಬಗ್ಗೆ ಒಂದು ಅನುಕಂಪದ ಅಲೆ ಯಾಕೆ ಎದ್ದಿದೆ ಅಂದ್ರೆ, ನಾ ಏನು ದುಡ್ಡು ಕೊಟ್ಟು ಜನಗಳು ಇದು ಮಾಡ್ತಾ ಇಲ್ಲ, ಶಕ್ತಿ ಪ್ರದರ್ಶನ ಮಾಡಿಲ್ಲ, ಎಲ್ಲಿನೂ ಯಾರಿಗೂ ನನ್ನ ಸಲುವಾಗಿ ಹೋರಾಟ ಮಾಡ್ರಿ ಅಂತ ಹೇಳಿಲ್ಲ. ನಾ ಮೌನ ಇದ್ರೂ ಸಹ ಇವತ್ತು ರಾಜ್ಯದ ಜನತೆ, ಸಾಮಾನ್ಯ ಕಾರ್ಯಕರ್ತರು ಪಕ್ಷಾತೀತವಾಗಿ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಇದೇ ಒಂದು ಸಂಕೇತ. ಯಡಿಯೂರಪ್ಪ ವಿಜೇಂದ್ರ ತಿಳ್ಕೋಬೇಕು, ಯತ್ನಾಳ್ ಮುಗಿಸ್ಲಿಕ್ಕೆ ನೀವೇನಾದರೂ ಕುತಂತ್ರ ಯಾವ್ದಾದ್ರು ಹಲ್ಕ ಕೆಲಸ ಮಾಡಿದ್ರೆ ಅದಕ್ಕೆ ಉತ್ತರ ಕೊಡುವಂಥದ್ದು ನಮ್ಮ ಬಲ್ಲಿದೆ, ಅದನ್ನ ನಾವು ಕೊಡಬೇಕಾಗ್ತದೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಮುಂದೆ ಪೈಪೋಟಿ ಆಗತ್ತೆ ಅನ್ನೋ ಕಾರಣಕ್ಕೆ ಯತ್ನಾಳ್ ಅವರ ಪಕ್ಷದಿಂದ ಉಚ್ಚಾಟನೆ. ಇದು ಮೊದಲಿನ ಹಿಡಿದು ಯಡಿಯೂರಪ್ಪ ಯಾರ್ಯಾರು ಮುಖ್ಯಮಂತ್ರಿ ಸ್ಥಾನಕ್ಕೆ ಬರಬಾರ್ದತ್ತ ಶಿವಪ್ಪನವರು,
ಬಸವರಾಜ ಪಾಟೀಲ್ ಸೇಡಂ ಅವರು, ಅಲ್ಲಿದಿಂದ ನಮ್ಮ ಮಲ್ಲಿಕಾರ್ಜುನಯ್ಯನವರು, ಎಷ್ಟು ಮಂದಿನ ಲಿಂಗಾಯತನ ತಿಳ್ಕೊತ ಬಂದಿದ್ದಾರೆ. ಜಗದೀಶ್ ಶೆಟ್ಟರ್ಗೂ ಸರಿಯಾಗಿ ಅಧಿಕಾರ ಮಾಡ್ಲಿಕ್ಕೆ ಬಿಡಲಿಲ್ಲ. ಈ ರೀತಿ ನಮ್ಮ ಸಮುದಾಯದವ್ರನ್ನ ಯಾರು ಆಗಬಾರ್ದು, ತನ್ನ ಮಗನೇ ಆಗಬೇಕು, ಅವನ ಮಗನ ನಂತರ ಅವನ ಮೊಮ್ಮಗ ಆಗಬೇಕು ಅನ್ನೋಂಥ ಕಲ್ಪನೆಯಲ್ಲಿರುವಂತ ಮಹಾಸ್ವಾರ್ಥಿ, ರಾಜ್ಯದ ಮಹಾಭ್ರಷ್ಟ ವ್ಯಕ್ತಿ ಯಡಿಯೂರಪ್ಪ. ನೋಡಿ, ಇವತ್ತು ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರೋದು ಬಹಳ ಪ್ರಮುಖವಾದಂತ ವಿಚಾರ ಅಂತಂದ್ರೆ ಅದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆಯ ವಿಚಾರವಾಗಿ ಬಿಜೆಪಿ ಪಾಳಯದಲ್ಲೇ ಪರ ವಿರೋಧಗಳು ಚರ್ಚೆ ಆಗ್ತಾ ಇದೆ. ಈ ನಡುವೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಿಪಬ್ಲಿಕನ್ಗೆ. ರಾಜ್ಯದ ಮಹಾಸ್ವಾರ್ಥಿ ಮಹಾಭ್ರಷ್ಟ ಯಡಿಯೂರಪ್ಪ ಬಿಎಸ್ವೈ ವಿರುದ್ಧ ಬಸನಗೌಡ ಪಾಟೀಲ್ ಯತ್ನಾಳ್ ನಿಗಿ ಕೆಂಡ ಕಾರಿದ್ದಾರೆ. ಯಾವ ನಾಯಕರನ್ನೂ ಬೆಳೆಯಲು ಬಿಟ್ಟಿಲ್ಲ ಅವರು. ಫ್ಯಾಮಿಲಿ ಪಾಲಿಟಿಕ್ಸ್ ವಿರುದ್ಧ ನಮ್ಮ ಹೋರಾಟ ನಿಲ್ಲಲ್ಲ, ಕುಟುಂಬ ರಾಜಕಾರಣದ ವಿರುದ್ಧ ನಮ್ಮ ಹೋರಾಟ ನಿಲ್ಲಲ್ಲ ಅಂತ ಅವರು ರಿಪಬ್ಲಿಕನ್ಗೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಿಪಬ್ಲಿಕನ್ ನಿಮ್ಮ ಫಸ್ಟ್ ರಿಯಾಕ್ಷನ್ ಸರ್? ನನಗೇನು ಬಹಳ ಸಂತೋಷ ಇದೆ. ಜನರಿಗೆಲ್ಲ ಗುರ್ತಾಗ್ತಾ ಇದೆ. ರಾಜ್ಯದಲ್ಲಿ ಜನರ ಪ್ರತಿಕ್ರಿಯೆ ನೀವು ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಬರ್ತಾರೆ. ಅವರು ಎಲ್ಲವನ್ನೂ ಕೂಡ ಸ್ಪೋರ್ಟಿವ್ ಆಗಿ ತಗೋತಾರೆ, ಎಲ್ಲವನ್ನೂ ಕೂಡ ಜೋಶಲ್ಲಿ ತಗೋತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಯತ್ನಾಳ್ ಅವರ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ಕಳೆದ 4 ದಿನಗಳಿಂದ ರಾಜ್ಯದಲ್ಲಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಹೌದು, 100% ಜನ ವಿಶ್ವಾಸ ಇದೆ. ಒಬ್ಬ ವ್ಯಕ್ತಿ ಹಿಂದೂ ಪರವಾಗಿ, ಉತ್ತರ ಕರ್ನಾಟಕದ ಅಭಿವೃದ್ಧಿ ಪರವಾಗಿ, ಅದರ ಜೊತೆಗೆ ಭ್ರಷ್ಟಾಚಾರ ಮುಕ್ತವಾದಂತ ಒಂದು ವ್ಯವಸ್ಥೆಯ ಪರವಾಗಿದ್ದಂತ ವ್ಯಕ್ತಿ, ಈ ವ್ಯಕ್ತಿ ಕರ್ನಾಟಕದ ಮುಖ್ಯಮಂತ್ರಿ ಆದ್ರೆ ರಾಜ್ಯದಲ್ಲಿ ಒಂದು ಒಳ್ಳೆಯ ಸರ್ಕಾರ ಸಿಗ್ತೈತೆ ಅನ್ನೋದು ಜನರಲ್ಲಿ ಕಾಮನ್ ಮ್ಯಾನ್, ಹಾದಿಯಲ್ಲಿ ಹೋಗುವಂತ ಪಾಪ ಸಾಮಾನ್ಯ ಒಬ್ಬ ವ್ಯಕ್ತಿಗೂ ಗೊತ್ತಾಗಿದೆ. ಹಿಂಗಾಗಿ ಇಡೀ ರಾಜ್ಯ ತುಂಬಾ ಇವತ್ತು ಯತ್ನಾಳ್ ಬಗ್ಗೆ ಒಂದು ಅನುಕಂಪದ ಅಲೆ ಯಾಕೆ ಎದ್ದಿದೆ ಅಂದ್ರೆ, ನಾ ಏನು ದುಡ್ಡು ಕೊಟ್ಟು ಜನಗಳು ಇದು ಮಾಡ್ತಾ ಇಲ್ಲ, ಶಕ್ತಿ ಪ್ರದರ್ಶನ ಮಾಡಿಲ್ಲ, ಎಲ್ಲಿನೂ ಯಾರಿಗೂ ನನ್ನ ಸಲುವಾಗಿ ಹೋರಾಟ ಮಾಡಿರತ್ತ ಹೇಳಿಲ್ಲ. ನಾ ಮೌನ ಇದ್ರೂ ಸಹ ಇವತ್ತು ರಾಜ್ಯದ ಜನತೆ, ಸಾಮಾನ್ಯ ಕಾರ್ಯಕರ್ತರು ಪಕ್ಷಾತೀತವಾಗಿ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಇದೇ ಒಂದು ಸಂಕೇತ. ಯಡಿಯೂರಪ್ಪ ವಿಜೇಂದ್ರ ತಿಳ್ಕೋಬೇಕು, ಯತ್ನಾಳ್ ಮುಗಿಸ್ಲಿಕ್ಕೆ ನೀವೇನಾದ್ರೂ ಕುತಂತ್ರ ಯಾವ್ದಾದ್ರು ಹಲ್ಕ ಕೆಲಸ ಮಾಡಿದ್ರೆ ಅದಕ್ಕೆ ಉತ್ತರ ಕೊಡುವಂಥದ್ದು ನಮ್ಮ ಬಲ್ಲಿದೆ, ಅದನ್ನ ನಾವು ಕೊಡಬೇಕಾಗ್ತದೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಮುಂದೆ ಪೈಪೋಟಿ ಆಗತ್ತೆ ಅನ್ನೋ ಕಾರಣಕ್ಕೆ ಯತ್ನಾಳ್ ಅವರ ಪಕ್ಷದಿಂದ ಉಚ್ಚಾಟನೆ. ಇದು ಮೊದಲಿನ ಹಿಡಿದು ಯಡಿಯೂರಪ್ಪ ಯಾರ್ಯಾರು ಮುಖ್ಯಮಂತ್ರಿ ಸ್ಥಾನಕ್ಕೆ ಬರಬಾರ್ದ ಶಿವಪ್ಪನವರು, ಬಸವರಾಜ ಪಾಟೀಲ್ ಸೇಡಂ ಅವರು, ಅಲ್ಲಿದಿಂದ ನಮ್ಮ ಮಲ್ಲಿಕಾರ್ಜುನಯ್ಯನವರು, ಎಷ್ಟು ಮಂದಿನ ಲಿಂಗಾಯತನ ತಿಳ್ಕೊತ ಬಂದಿದ್ದಾರೆ. ಜಗದೀಶ್ ಶೆಟ್ಟರ್ಗೂ ಸರಿಯಾಗಿ ಅಧಿಕಾರ ಮಾಡ್ಲಿಕ್ಕೆ ಬಿಡಲಿಲ್ಲ. ಈ ರೀತಿ ನಮ್ಮ ಸಮುದಾಯದವ್ರನ್ನ ಯಾರು ಆಗಬಾರ್ದು, ತನ್ನ ಮಗನೇ ಆಗಬೇಕು, ಅವನ ಮಗನ ನಂತರ ಅವನ ಮೊಮ್ಮಗ ಆಗಬೇಕು ಅನ್ನೋಂಥ ಕಲ್ಪನೆಯಲ್ಲಿರುವಂತ ಮಹಾಸ್ವಾರ್ಥಿ, ರಾಜ್ಯದ ಮಹಾಭ್ರಷ್ಟ ವ್ಯಕ್ತಿ ಯಡಿಯೂರಪ್ಪ. ನೋಡಿ, ಇವತ್ತು ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರೋದು ಬಹಳ ಪ್ರಮುಖವಾದಂತ ವಿಚಾರ ಅಂತಂದ್ರೆ ಅದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆಯ ವಿಚಾರವಾಗಿ ಬಿಜೆಪಿ ಪಾಳಯದಲ್ಲೇ ಪರ ವಿರೋಧಗಳು ಚರ್ಚೆ ಆಗ್ತಾ ಇದೆ. ಈ ನಡುವೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಿಪಬ್ಲಿಕನ್ಗೆ. ರಾಜ್ಯದ ಮಹಾಸ್ವಾರ್ಥಿ ಮಹಾಭ್ರಷ್ಟ ಯಡಿಯೂರಪ್ಪ ಬಿಎಸ್ವೈ ವಿರುದ್ಧ ಬಸನಗೌಡ ಪಾಟೀಲ್ ಯತ್ನಾಳ್ ನಿಗಿ ಕೆಂಡ ಕಾರಿದ್ದಾರೆ. ಯಾವ ನಾಯಕರನ್ನೂ ಬೆಳೆಯಲು ಬಿಟ್ಟಿಲ್ಲ ಅವರು. ಫ್ಯಾಮಿಲಿ ಪಾಲಿಟಿಕ್ಸ್ ವಿರುದ್ಧ ನಮ್ಮ ಹೋರಾಟ ನಿಲ್ಲಲ್ಲ, ಕುಟುಂಬ ರಾಜಕಾರಣದ ವಿರುದ್ಧ ನಮ್ಮ ಹೋರಾಟ ನಿಲ್ಲಲ್ಲ ಅಂತ ಅವರು ರಿಪಬ್ಲಿಕನ್ಗೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಿಪಬ್ಲಿಕನ್ ನಿಮ್ಮ ಫಸ್ಟ್ ರಿಯಾಕ್ಷನ್ ಸರ್? ನನಗೇನು ಬಹಳ ಸಂತೋಷ ಇದೆ. ಜನರಿಗೆಲ್ಲ ಗುರ್ತಾಗ್ತಾ ಇದೆ. ರಾಜ್ಯದಲ್ಲಿ ಜನರ ಪ್ರತಿಕ್ರಿಯೆ ನೀವು ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಬರ್ತಾರೆ. ಅವರು ಎಲ್ಲವನ್ನೂ ಕೂಡ ಸ್ಪೋರ್ಟಿವ್ ಆಗಿ ತಗೋತಾರೆ, ಎಲ್ಲವನ್ನೂ ಕೂಡ ಜೋಶಲ್ಲಿ ತಗೋತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಯತ್ನಾಳ್ ಅವರ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ಕಳೆದ 4 ದಿನಗಳಿಂದ ರಾಜ್ಯದಲ್ಲಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು.